ಆಗಿರುವಂತಹ ಮನಮೋಹನ್ ಸಿಂಗ್ ಅವ್ರ ಬಗ್ಗೆ ಇವತ್ತು ಇಡೀ ದೇಶನೆಲ್ಲ ಇಡೀ ಪ್ರಪಂಚನೇ ಮಾತನಾಡಬೇಕು. ಅಮೇರಿಕಾಗೆ ತುಂಬ ಕಷ್ಟದ ದಿನಗಳು ಬಂದಾಗ ಮನಮೋಹನ್ ಸಿಂಗ್ ಅವರ ಸಲಹೆ ಕೇಳಬೇಕು ಅನ್ನೋ ಒಂದು ತೀರ್ಮಾನ ಮಾಡಿದಂಥ ದೇಶ ಒಂದು ಅಮೇರಿಕ. ಅಂಥ ಒಂದು ವ್ಯಕ್ತಿ ನಮ್ಮ ದೇಶದ ಪ್ರಧಾನಿಯಾಗಿದ್ದು 10 ವರ್ಷ ಆಡಳಿತ ಮಾಡಿದ್ದು ಯಾರೂ ಮರೆಯೋದಕ್ಕಾಗಲ್ಲ. ಮನಮೋಹನ್ ಸಿಂಗ್ ಅವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಅಂಥವರು ದೇಶದ ಒಂದು ಆರ್ಥಿಕ ವ್ಯವಸ್ಥೆಯನ್ನು ಸರಿತೂಗಿಸ್ಕೊಂಡು ಹೋಗೋಂಥ ವ್ಯಕ್ತಿ ಮತ್ತೆ ಹುಟ್ಟು ಬರಲಿ ಅಂತ ನಾವೆಲ್ಲರೂ ಬಯಸ್ಬೇಕು. ಮನಮೋಹನ್ ಸಿಂಗ್ ಅವ್ರ ಬಗ್ಗೆ 10 ವರ್ಷಗಳ ಕಾಲ ಭಾರತದ ಪ್ರಧಾನಮಂತ್ರಿಯಾಗಿ ಅತ್ಯಂತ ಮೃದು ಭಾಷೆಯಾಗಿ ಅತ್ಯಂತ ಸಾಮಾನ್ಯ ಕುಟುಂಬದಿಂದ ಬಂದು ವರ್ಲ್ಡ್ ಬ್ಯಾಂಕ್ ಹಿಡ್ಕೊಂಡು ರಿಸರ್ವ್ ಬ್ಯಾಂಕ್ವರೆಗೆ ಹಣಕಾಸು ಇಲಾಖೆಯ ಕಾರ್ಯದರ್ಶಿಯಾಗಿ, ಹಣಕಾಸು ಸಚಿವರಾಗಿ, ರಾಜ್ಯಸಭೆಯಲ್ಲಿ ಅಪೋಸಿಷನ್ ಲೀಡರ್ ಆಗಿ, ಕೊನೆಗೆ ದೇಶದ ಅತ್ಯುನ್ನತವಾದಂಥ ಹುದ್ದೆಯಾದಂಥ ಪ್ರಧಾನಮಂತ್ರಿ ಸ್ಥಾನವನ್ನು ಅಲಂಕರಿಸಿ ನಿನ್ನೆ ರಾತ್ರಿ ಅಸ್ತಂಗತರಾದಂಥ ಹಿರಿಯ ಮುತ್ಸದ್ದಿಗಳಾದಂಥ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಪ್ರದರ್ಶನದಲ್ಲಿ ಗಮನಿಸ್ತಾ ಇದ್ದೀರಿ. ಗಾಂಧಿ ಕುಟುಂಬ, ಸೋನಿಯಾ ಗಾಂಧಿ ಅವರು, ಹಾಗೆ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ವಾದ್ರಾ, ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಅಂತಿಮ ದರ್ಶನವನ್ನು ಪಡೆದುಕೊಳ್ತಿದ್ದಾರೆ. ಹಾಗೆ ಮನಮೋಹನ್ ಸಿಂಗ್ ಅವರ ಕುಟುಂಬಸ್ಥರ ಜೊತೆಯಲ್ಲಿ ಸಾಂತ್ವನದ ಮಾತುಗಳನ್ನು ಕೂಡ ಆಡ್ತಾ ಇರೋದು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಅಂತಿಮ ದರ್ಶನವನ್ನು ಪಡೆದುಕೊಂಡಿದ್ದಾರೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಹಾಗೆ ಪ್ರಿಯಾಂಕಾ ಗಾಂಧಿ ವಾದ್ರಾ. ಆಗಲೇ ಹೇಳ್ತಾ ಇದ್ದ ಹಾಗೆ ಪಕ್ಷಾತೀತವಾಗಿ ರಾಜಕೀಯ ಮುಖಂಡರು ಇವತ್ತು ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಅಂತಿಮ ದರ್ಶನವನ್ನು ಪಡೆದುಕೊಳ್ಳಿಕ್ಕೆ ಬರ್ತಾ ಇರೋದು, ಹಾಗೆ ತಮ್ಮ ಮಾತುಗಳ ಮೂಲಕ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಈಗಷ್ಟೇ ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಶ್ರೀಗಳ ಮಾತುಗಳನ್ನು ನಾವು ಕೇಳಿಸ್ಕೊಳ್ತಾ ಇದ್ವಿ. LPG, ಲಿಬರಲೈಸೇಷನ್ ಹಾಗೆ ಗ್ಲೋಬಲೈಸೇಷನ್, ಪ್ರೈವೇಟೈಸೇಷನ್, ಈ ರೀತಿಯ ಆರ್ಥಿಕ ಬದಲಾವಣೆಗಳನ್ನು ತರುವಲ್ಲಿ ಹಾಗೆ ದೇಶದ ಮಾರುಕಟ್ಟೆ ಜಾಗತಿಕ ಮಟ್ಟದಲ್ಲಿ ತೆರೆದುಕೊಳ್ಳಲಿಕ್ಕೆ ದೇಶವನ್ನು ಆ ಮೂಲಕ ಆರ್ಥಿಕವಾಗಿ ಮತ್ತಷ್ಟು ಸದೃಢಗೊಳಿಸುವ ನಿಟ್ಟಿನಲ್ಲಿ ಮನಮೋಹನ್ ಸಿಂಗ್ ಅವರ ದೂರದೃಷ್ಟಿಯ ಆರ್ಥಿಕ ನೀತಿಗಳು ಬಹಳ ದೊಡ್ಡ ಪಾತ್ರವನ್ನು ನಿರ್ವಹಿಸಿದ್ದು. ಹಾಗೆ ಬರಾಕ್ ಒಬಾಮಾ ಬಗ್ಗೆ ಮಾತನಾಡ್ತಾ ಇದ್ದರು ಸಿದ್ಧಲಿಂಗ ಶ್ರೀಗಳು. ಬರಾಕ್ ಒಬಾಮಾರಂತಹ ನಾಯಕರು ಕೂಡ, ವಿದೇಶಿ ನಾಯಕರು ಕೂಡ ಮನಮೋಹನ್ ಸಿಂಗ್ ಅವರನ್ನು ಆರ್ಥಿಕ ನೀತಿಗಳ ದೃಷ್ಟಿಯಲ್ಲಿ ಗುರು ಅಂತ ಹೇಳಿ ಭಾವಿಸಿದ್ದವರು. ಅಂಥ ಒಬ್ಬ ನಾಯಕನನ್ನು ಭಾರತ ಕಾಣ್ತು, ಹಾಗೆ ಅಂಥ ಒಬ್ಬ ನಾಯಕನ ನೇತೃತ್ವದಲ್ಲಿ ದೇಶ ಮುನ್ನಡೆಯಿತು ಅನ್ನೋದನ್ನು ಸ್ಮರಿಸ್ತಾ ಇದ್ರು ಸಿದ್ಧಲಿಂಗ ಶ್ರೀಗಳು. ತಮ್ಮ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ರಾಹುಲ್ ಗಾಂಧಿ ಆದಿಯಾಗಿ ಗಾಂಧಿ ಪರಿವಾರದ ಪ್ರಮುಖರು ಇದೀಗ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಅಂತಿಮ ದರ್ಶನವನ್ನು ಪಡೆದುಕೊಂಡಿದ್ದಾರೆ. ರಾಜಕೀಯ ಅಂದಮೇಲೆ ಟೀಕೆ ಟಿಪ್ಪಣಿಗಳು ಕೂಡ ಒಂದು ರೀತಿಯಲ್ಲಿ ಜೊತೆಯಲ್ಲೇ ಸಾಗುವಂಥದ್ದು. ರಬ್ಬರ್ ಸ್ಟ್ಯಾಂಪ್ ಅಂತ ಹೇಳಿ ಕರಿತಾ ಇದ್ರು, ಛೇಡಿಸ್ತಾ ಇದ್ರು ವಿರೋಧ ಪಕ್ಷದ ಸ್ಥಾನದಲ್ಲಿದ್ದವರು ಮನಮೋಹನ್ ಸಿಂಗ್ ಅವರನ್ನು. ಕಾಂಗ್ರೆಸ್ನ ಹೈಕಮಾಂಡನ ಅಣತಿಯಂತೆ ನಡೆಯುವವರು ಮನಮೋಹನ್ ಸಿಂಗ್ ಅನ್ನೋ ಟೀಕೆ ಕೂಡ ಆಗಿಂದಾಗೆ ಕೇಳೋಕ್ಕೆ ಸಿಗ್ತಾ ಇತ್ತು. ಆದರೆ ಆರ್ಥಿಕ ನೀತಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಕೈಗೊಂಡ ಕೆಲವೊಂದಷ್ಟು ನಿರ್ಧಾರಗಳು, ವೈಯಕ್ತಿಕವಾಗಿ ಅವರಿಗಿದ್ದಂತಹ ದೂರದೃಷ್ಟಿ, ಇದೆಲ್ಲವೂ ಕೂಡ ದೇಶಕ್ಕೆ ಅತ್ಯಂತ ಆರ್ಥಿಕ ಸಬಲತೆಯನ್ನು ತಂದುಕೊಡುವ ನಿಟ್ಟಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿತ್ತು ಅನ್ನೋದು ಇಲ್ಲಿ ಸ್ಮರಣಾರ್ಹ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು ಡಾಕ್ಟರ್ ಸಿಂಗ್. ಕಳೆದ ಅನೇಕ ದಿನಗಳಿಂದ ಚಿಕಿತ್ಸೆಗೆ ಒಳಗಾಗಿದ್ರು. ಆದರೆ ನಿನ್ನೆ ರಾತ್ರಿ ಚಿಕಿತ್ಸೆ ಫಲಕಾರಿಯಾಗಲಿಲ್ಲ. ಅವರನ್ನು ಉಳಿಸ್ಕೊಳ್ಳುವ ಪ್ರಯತ್ನ ವೈದ್ಯರೇನು ಮಾಡ್ತಾ ಇದ್ರು, ಅದು ವಿಫಲವಾಯಿತು. ನನಗೆ ಸುಮಾರು 9:30-9:45 ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ಅವರ ಅಂತಿಮ ಉಸಿರು. ಇದೀಗ ಇವತ್ತು ಬೆಳಗಿನಿಂದಲೂ ಕೂಡ ಅವರ ನಿವಾಸದಲ್ಲಿ ಪಾರ್ಥಿವ ಶರೀರದ ಅಂತಿಮ ದರ್ಶನದ ವ್ಯವಸ್ಥೆ ಆಗ್ತಿರೋದನ್ನು ನಾವು ಗಮನಿಸ್ತಾ ಇದ್ದೇವೆ. ಇನ್ನು ಡಾಕ್ಟರ್ ಮನಮೋಹನ್ ಸಿಂಗ್ ಅವರ
ಗೌರವಾರ್ಥವಾಗಿ ಶೋಕಾಚರಣೆ 7 ದಿನಗಳ ಕಾಲ, ಹಾಗೆ ಇವತ್ತು ಸರ್ಕಾರಿ ರಜೆಯನ್ನು ಕೂಡ ಘೋಷಣೆ ಮಾಡಲಾಗಿದೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಡಾಕ್ಟರ್ ಸಿಂಗ್ ಅವರನ್ನು ಸ್ಮರಿಸಿ ಒಂದಷ್ಟು ಮಾತುಗಳನ್ನು ಆಡ್ತಿದ್ದನ್ನು ನಾವು ಗಮನಿಸ್ತಾ ಇದ್ವಿ. ಅದರಲ್ಲೂ ಬಹಳ ಪ್ರಮುಖವಾಗಿ ಕೇವಲ ಆರ್ಥಿಕ ವ್ಯವಸ್ಥೆಯ ಸುಧಾರಣೆ ಮಾತ್ರವಲ್ಲ, ದೇಶ ಆರ್ಥಿಕವಾಗಿ ಸದೃಢವಾಗಿರಬೇಕು ಅಂದರೆ ಜನರ ಆರೋಗ್ಯ ಸ್ಥಿತಿಗತಿಗಳು ಸರಿಯಾಗಿರಬೇಕು. ಆರ್ಥಿಕ ನೀತಿಗಳು ಎಷ್ಟೇ ದೂರದೃಷ್ಟಿಯಿಂದ ಇರುವ ನೀತಿಗಳನ್ನು ಜಾರಿಗೆ ತರಬೇಕಾದರೂ ಕೂಡ ಅದನ್ನು ಸಂಪನ್ನಗೊಳಿಸಬೇಕು ಅಂತಂದರೆ ಜನರ ಆರೋಗ್ಯ ಮುಖ್ಯ. ಜನರು ದುಡಿಯೋ ಒಂದು ಪರಿಸ್ಥಿತಿಯಲ್ಲಿರಬೇಕು, ಮನಸ್ಥಿತಿಯಲ್ಲಿರಬೇಕು. ಹೀಗಾಗಿ ಆರೋಗ್ಯ ಸ್ಥಿರವಾಗಿರಬೇಕು ಅನ್ನೋ ಕಾರಣಕ್ಕೆ ಆರೋಗ್ಯ ಕ್ಷೇತ್ರದಲ್ಲೂ ಕೂಡ ಅನೇಕ ಸುಧಾರಣೆಗಳನ್ನು ತಂದವರು. ಹಾಗೆ ನರೇಗಾ ವ್ಯವಸ್ಥೆ ಬಗ್ಗೆ ಕೂಡ ಅನೇಕರು ಮಾತನಾಡ್ತಿದ್ದಾರೆ, ಸ್ಮರಿಸ್ತಿದ್ದಾರೆ. ಅಂತಹ ಪ್ರಮುಖ ಯೋಜನೆಗಳು ದೆಹಲಿಯಿಂದ ಹಿಡಿದು ಹಳ್ಳಿವರೆಗೂ ಕೂಡ ತಲುಪುವಂತಹ ಅನೇಕ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರುವಲ್ಲಿ ಮನಮೋಹನ್ ಸಿಂಗ್ ಅವರ ಪಾತ್ರ ಬಹಳ ಬಹಳ ದೊಡ್ಡದಿದೆ. ಸಕಲ ಸರ್ಕಾರಿ ಗೌರವಗಳ ಜೊತೆಗೆ ಅಂತಿಮ ನಮನವನ್ನು ಸಮರ್ಪಣೆ ಮಾಡ್ತಾ ಇರೋದನ್ನು ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ದೇಶದ ಪ್ರಧಾನಿಯಾಗಿದ್ದ ಮನಮೋಹನ್ ಸಿಂಗ್ ಅವರು ತಮ್ಮ ಅಧಿಕಾರದ ಅವಧಿಯಲ್ಲಿ ಕೇವಲ ಪ್ರಧಾನಿಯಾಗಿದ್ದಾಗ ಮಾತ್ರವಲ್ಲ, ಸಚಿವರಾಗಿದ್ದ ಸಂದರ್ಭದಲ್ಲೂ ಕೂಡ ಅವರು ತಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ತಂದ ಅನೇಕ ಸುಧಾರಣೆಯ ನೀತಿಗಳು ಅದನ್ನಿವತ್ತು ದೇಶದಾದ್ಯಂತ ಮತ್ತೊಮ್ಮೆ ಮಗದೊಮ್ಮೆ ಸ್ಮರಿಸುವಂತಹ ಪ್ರಸಂಗ. ಭಾರತ ಜಾಗತಿಕ ಮಟ್ಟದಲ್ಲಿ ಗುರುತಿಸಿಕೊಳ್ಳುವ ನಿಟ್ಟಿನಲ್ಲಿ ಹಾಗೆ ಜಾಗತಿಕ ಮಟ್ಟದಲ್ಲಿ ನಡೀತಾ ಇರತಕ್ಕಂತಹ ಒಂದು ರೀತಿಯ ಸ್ಪರ್ಧೆ, ಅದರಲ್ಲಿ ಭಾರತ ಕೂಡ ಹೆಜ್ಜೆಯನ್ನು ಇಡುವಲ್ಲಿ ಮನಮೋಹನ್ ಸಿಂಗ್ ಅವರ ಪಾತ್ರ ಬಹಳ ದೊಡ್ಡದು. ಇನ್ನು ರಿಪಬ್ಲಿಕ್ ಕನ್ನಡದ ಸ್ಕ್ರೀನ್ನ ಮೇಲೆ ನೀವು ಗಮನಿಸ್ತಾ ಇದ್ದೀರಿ ಮನಮೋಹನ್ ಸಿಂಗ್ ಅವರ ಅನೇಕ ಸ್ಮರಣಾರ್ಹ ಭಾವಚಿತ್ರಗಳು, ಫೋಟೋಗಳನ್ನು ಸ್ಕ್ರಾಲಿಂಗ್ನಲ್ಲಿ ಗಮನಿಸ್ತಾ ಇದ್ದೀರಿ. ಹಾಗೆ ಮನಮೋಹನ್ ಸಿಂಗ್ ಅವರ ರಾಜಕೀಯ ಜೀವನದ ಅತಿ ದೊಡ್ಡ ಹೆಜ್ಜೆ ಗುರುತುಗಳು, ನಾವು ಅದನ್ನು ಗ್ರಿಡ್ ಅಂತ ಕರಿತೀವಿ, ಕೆಳಭಾಗ ಸ್ಕ್ರೀನ್ನ ಕೆಳಭಾಗದಲ್ಲಿ ಅದನ್ನು ಗಮನಿಸ್ತಾ ಇದ್ದೀರಿ. ಹಾಗೆ ದೃಶ್ಯಗಳಲ್ಲಿ ಮನಮೋಹನ್ ಸಿಂಗ್ ಅವರಿಗೆ ಅಂತಿಮ ನಮನವನ್ನು ಸಲ್ಲಿಸಲಿಕ್ಕೆ ಅನೇಕ ರಾಜಕಾರಣಿಗಳು, ಬೇರೆ ಬೇರೆ ಕ್ಷೇತ್ರದ ಗಣ್ಯರು ಆಗಮಿಸ್ತಿದ್ದಾರೆ. ಅದರ ನಿರಂತರ ನೇರ ಪ್ರಸಾರವನ್ನು ಕೂಡ ನೀವು ಸ್ಕ್ರೀನ್ನ ಮೇಲೆ ಗಮನಿಸ್ತಾ ಇದ್ದೀರಿ.